ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ. ಇಂದಿರಾ ಗಾಂಧಿ ಇದಾರ? ಈಗ ಇಂದಿರಾ ಗಾಂಧಿ ಇದಾರ? ಇಂಡಿಯಾ ಇದೆ, ಇರುತ್ತೆ. ಇಂದಿರಾ ಗಾಂಧಿ ಕಾರಣಕ್ಕೆ ಇಂಡಿಯಾ ಅಲ್ಲ, ಇಂಡಿಯಾ ಇದ್ದಿದ್ದ ಕಾರಣಕ್ಕೆ ಇಂದಿರಾ ಗಾಂಧಿ. 106 ತಿದ್ದುಪಡಿಗಳಾಗಿದ್ದಾವೆ ಸಂವಿಧಾನಕ್ಕೆ. 75 ತಿದ್ದುಪಡಿಯನ್ನು ಕಾಂಗ್ರೆಸ್ ಪಾರ್ಟಿಯೇ ಮಾಡಿದೆ. ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡಿದ್ರೆ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗುತ್ತಾ? ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಫ್ಯಾಸಿಸ್ಟ? ಶಾಸಕಾಂಗದಲ್ಲಿದ್ದಂತ ವಿಪಕ್ಷದ ನಾಯಕರುಗಳನ್ನು ಜೈಲಿಗೆ ಹಾಕಿದ್ರು, ವಿರೋಧ ಪಕ್ಷವೇ ಇರಲಿಲ್ಲ. ನ್ಯಾಯಾಲಯ ಇದನ್ನೆಲ್ಲ ಪ್ರಶ್ನಿಸುವಂತಿಲ್ಲ. ಈಗ ಆಪತ್ಕಾಲ, ತುರ್ತು ಪರಿಸ್ಥಿತಿ ಇದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೊಂದ್ರು ಪ್ರಶ್ನಿಸುವಂತಿಲ್ಲ. ಹೋಗ್ಲಿ, ಇವತ್ತು ಮಾತಾಡ್ತಿರುವಂತ ಖರ್ಗೆ ಸಾಹೇಬ್ರು ಅವತ್ತೇನ್ ಮಾಡ್ತಿದ್ರು ಗೊತ್ತಾ? ಇವತ್ತು ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡು ಓಡಾಡ್ತಾರಲ್ಲ, ಅವರಿಗೆ ಆ ನೈತಿಕತೆ ಇದೆಯಾ? 106 ತಿದ್ದುಪಡಿಗಳಾಗಿದ್ದಾವೆ ಸಂವಿಧಾನಕ್ಕೆ. 75 ತಿದ್ದುಪಡಿಯನ್ನು ಕಾಂಗ್ರೆಸ್ ಪಾರ್ಟಿಯೇ ಮಾಡಿದೆ. ಅದರಲ್ಲಿ ಜನಹಿತದ ತಿದ್ದುಪಡಿ, ರಾಷ್ಟ್ರಹಿತದ ತಿದ್ದುಪಡಿ ಬೆರಳೆಣಿಕೆಯಷ್ಟು. ಉಳಿದಿದ್ದೆಲ್ಲ ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ, ಉಳಿದಿದ್ದೆಲ್ಲ ತನ್ನ ರಾಜಕೀಯ ಅಧಿಕಾರವನ್ನು ಮುಂದುವರಿಸ್ಕೊಳ್ಳೋದಕ್ಕೆ, ಉಳಿದಿದ್ದೆಲ್ಲ ಸಮಾಜವನ್ನು ಒಡೆಯೋದಕ್ಕೆ. ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡಿದ್ರೆ ಪಾಪಕ್ಕೆ ಪ್ರಾಯಶ್ಚಿತ್ತ ಸಿಗುತ್ತಾ? ಖರ್ಗೆ ಸಾಹೇಬ್ರೆ, ನೀವೇನಾದ್ರೂ ತಾವು ಮಾಡಿದ ಅಪರಾಧಕ್ಕೆ ಕ್ಷಮೆಯಾಚನೆ ಮಾಡಿದ್ರೆ ಸ್ವಲ್ಪವಾದರೂ ಪ್ರಾಯಶ್ಚಿತ್ತ ಸಿಗ್ತಾ ಇತ್ತು. ನೀವು ಹೇಳ್ತೀರಿ ಫ್ಯಾಸಿಸ್ಟ್ಗಳನ್ನು ನಿಗ್ರಹಿಸೋದಕ್ಕೆ, ಅಂದರೆ ಭಾರತ್ ಮಾತಾ ಕಿ ಜೈ ಅಂತ ಕೂಗೋದು ಫ್ಯಾಸಿಸ್ಟ? ಅದಕ್ಕೆ ಜಾಗೃತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಭೆಯ ಆಯೋಜನೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದಲ್ಲಿದ್ದಂಥ ವಿಪಕ್ಷದ ನಾಯಕರುಗಳನ್ನು ಜೈಲಿಗೆ ಹಾಕಿದ್ರು, ವಿರೋಧ ಪಕ್ಷವೇ ಇರಲಿಲ್ಲ. ಕಾರ್ಯಾಂಗ ಆಳುವವರ ಮರ್ಜಿಗೆ ತಕ್ಕಂತೆ ವಿವೇಚನೆಯನ್ನು ಕಳ್ಕೊಂಡು ಆಳುವವರು ಕೊಡುವ ಸೂಚನೆಯನ್ನು ಪಾಲಿಸುವಂಥ ರೋಬೋಟ್ಗಳಾಗಿದ್ದರು, ತಮ್ಮ ವಿವೇಚನೆ ಕಳ್ಕೊಂಡಿದ್ರು. ನ್ಯಾಯಾಂಗ ನಮ್ಮ ಸಂವಿಧಾನದ ರಕ್ಷಣೆಗೆ ಬರಬೇಕಾಗಿತ್ತಲ್ಲ, ರಕ್ಷಣೆಗೆ ಬಂತ ನ್ಯಾಯಾಂಗ. ಒಂದು ಕೇಸು ಜಬಲ್ಪುರ್ ವರ್ಸಸ್ ಯಾವುದೋ ಒಂದು ಕೇಸು, ಆ ಕೇಸಿಗೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅವತ್ತಿನ ಸಾಲಿಸಿಟರ್ ಜನರಲ್ ನಿರೆಂಡೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಆ ಹೇಳಿಕೆ ಏನು ಅಂತಂದರೆ, ಹೇಬಿಯಸ್ ಕಾರ್ಪಸ್ಸಿಗೆ ಸಂಬಂಧಪಟ್ಟಂಥ ಒಂದು ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯ ಇದನ್ನೆಲ್ಲ ಪ್ರಶ್ನಿಸುವಂತಿಲ್ಲ. ಈಗ ಆಪತ್ಕಾಲ, ತುರ್ತು ಪರಿಸ್ಥಿತಿ ಇದೆ, ಎಲ್ಲ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿದೆ, ಹಾಗಾಗಿ ಪ್ರಶ್ನಿಸುವಂತಿಲ್ಲ. ಕಕ್ಷಿದಾರರ ಪರವಾಗಿರೋ ವಕೀಲರು ತುಂಬ ಜನ ಕೂತಿದ್ದೀರಿ, ಅವ್ರು ಪ್ರಶ್ನೆ ಮಾಡ್ತಾರೆ, ಹಾಗಿದ್ರೆ ಕೊಂದರೂ ಪ್ರಶ್ನಿಸುವಂತಿಲ್ವಾ ಅಂಥೇಳಿ. ಆಗ ನಿರೆಂಡೆ ಹೇಳ್ತಾರೆ, ಕೊಂದರೂ ಪ್ರಶ್ನಿಸುವಂತಿಲ್ಲ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೊಂದರೂ ಪ್ರಶ್ನಿಸುವಂತಿಲ್ಲ. ಎಮರ್ಜೆನ್ಸಿ ಮೂವಿ ನೀವು ನೋಡಿರ್ಬೋದು, ನಸ್ಬಂದಿ ಅನ್ನುವ ಸಂಜಯ್ ಗಾಂಧಿಯ ಒಂದು ಜನಪ್ರಿಯ ಕಾರ್ಯಕ್ರಮ. ಸಂಜಯ್ ಗಾಂಧಿ ಯಾವುದೇ ಸಂವಿಧಾನಿಕ ಹುದ್ದೆಯಲ್ಲಿ ಇದ್ದ ಮನುಷ್ಯ ಅಲ್ಲ. 12 ವರ್ಷದವ್ರನ್ನೂ ಬಿಡಲಿಲ್ಲ, 70 ವರ್ಷದವ್ರನ್ನೂ ಬಿಡಲಿಲ್ಲ ನಸ್ಬಂದಿ. ಇದು ಇವ್ರ ಜನಪ್ರಿಯ ಕಾರ್ಯಕ್ರಮ. ಇದು ತುರ್ತು ಪರಿಸ್ಥಿತಿಯ ಶಾಂಪಲ್. ಇದು ಅಂದರೆ ಕೊಂದರೂ ಪ್ರಶ್ನಿಸುವಂತಿಲ್ಲ ಅಂತ ಹೇಳ್ತಾರೆ. ಅಲ್ಲೊಬ್ರು ಇಲ್ಲೊಬ್ರು ಧ್ವನಿ ಎತ್ತಿದ್ರು. KS ಹೆಗಡೆ ಧ್ವನಿ ಎತ್ತಿದ್ರು, ರಾಜೀನಾಮೆನೇ ಕೊಟ್ಟರು. HR ಖನ್ನಾ ವ್ಯತಿರಿಕ್ತ ತೀರ್ಪು ಕೊಟ್ಟರು. ಅವ್ರಿಗೆ ಕೊಟ್ಟ ಬಳುವಳಿ ಏನು ಗೊತ್ತಾ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಬೇಕಾಗಿದ್ದಂಥ HR ಖನ್ನಾರವರ ಹಿರಿತನವನ್ನು ಕಡೆಗಣಿಸಿ ಅವರನ್ನು ಡಿಮೋಟ್ ಮಾಡಲಾಯಿತು. ಈಗ ಹೇಳ್ತಾರಲ್ಲ, 11 ವರ್ಷದಿಂದ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂಥೇಳಿ. ಅವತ್ತು ವಿಪಕ್ಷದ ನಾಯಕರು ಜೈಲಿನಲ್ಲಿದ್ದರು. ಇವತ್ತು ಯಾರಾದರೂ ವಿಪಕ್ಷದ ನಾಯಕರು ಜೈಲಲ್ಲಿದ್ದಾರಾ? ಹೋಗಲಿ, ಇವತ್ತು ಮಾತಾಡ್ತಿರುವಂಥ ಖರ್ಗೆ ಸಾಹೇಬ್ರು ಅವತ್ತೇನು ಮಾಡ್ತಿದ್ರು ಗೊತ್ತಾ? ಇದು ನ್ಯಾಯಾಂಗದ ಮೇಲೆ ನಡೆಸಿದಂಥ ಸರ್ವಾಧಿಕಾರಿಯ ದೌರ್ಜನ್ಯ. ಇದ್ರ ಜೊತೆಗೆ ಮುಂದೇನು ಮಾಡಿದ್ರು ಗೊತ್ತಾ ನಿಮಗೆ?
ಸ್ಟೇಟ್ಮೆಂಟ್ ಕೊಟ್ಟರು, ಬದ್ಧತಾ ನ್ಯಾಯಾಂಗ, ಕಮಿಟೆಡ್ ಜುಡಿಷಿಯರಿ. ಯಾರಿಗೆ ಕಮಿಟೆಡ್? ಸಂವಿಧಾನಕ್ಕಲ್ಲ, ರಾಷ್ಟ್ರಕ್ಕಲ್ಲ, ಪ್ರಜಾಪ್ರಭುತ್ವಕ್ಕಲ್ಲ, ದೇಶದ ಪ್ರಜೆಗಳಿಗಲ್ಲ. ಕಮಿಟೆಡ್ ಜುಡಿಷಿಯರಿ ಅಂತ ಹೇಳಿದ್ದು ಆಳುವವರಿಗೆ ಬದ್ಧವಾಗಿರಬೇಕು ನ್ಯಾಯಾಂಗ ಅಂತ ಹೇಳಿದರು. ಸ್ವತಂತ್ರ ನ್ಯಾಯಾಂಗದ ಪರಿಕಲ್ಪನೆಯನ್ನು ಧ್ವಂಸ ಮಾಡಿ ಆಳುವವರಿಗೆ ಬದ್ಧವಾಗಿರಬೇಕು ಅಂತ ಹೇಳಿ. ದುರ್ದೈವದ ಸಂಗತಿ ಅಂದರೆ ಕೆಲವು ನ್ಯಾಯಾಧೀಶರು ಅದಕ್ಕೆ ಬಾಲ ಅಲ್ಲಾಡಿಸಿದ್ರು. ಅವ್ರ ಹೆಸರುಗಳನ್ನ ನಾವು ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ಕೆಲವರು ಬದುಕಿದ್ದಾರೆ, ಕೆಲವರು ಸತ್ತಿದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಧ್ವನಿ ಎತ್ತಿದ್ರೆ ಬಹುತೇಕ ಜನ ಬದ್ಧತಾ ನ್ಯಾಯಾಂಗ ಅನ್ನೋದನ್ನು ಹೇಳಿಕೆಯನ್ನು ಬಾಲ ಅಲ್ಲಾಡಿಸೋದ್ರ ಮೂಲಕ ನಾವು ನಿಮ್ಮ ಡ್ಯಾಶ್ ಡ್ಯಾಶ್ ಅಂತ ಹೇಳಿದರು. ಒಬ್ಬ ದೇವಕಾಂತ್ ಬರುವ ಆತನ ಹೇಳಿಕೆ ಏನು ಅಂದರೆ, ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ. ಇಂದಿರಾ ಗಾಂಧಿ ಇದ್ದಾರಾ? ಈಗ ಇಂದಿರಾ ಗಾಂಧಿ ಇದ್ದಾರಾ? ಇಂಡಿಯಾ ಇದೆ, ಇರುತ್ತೆ. ಇಂದಿರಾ ಗಾಂಧಿ ಕಾರಣಕ್ಕೆ ಇಂಡಿಯಾ ಅಲ್ಲ, ಇಂಡಿಯಾ ಇದ್ದದ ಕಾರಣಕ್ಕೆ ಇಂದಿರಾ ಗಾಂಧಿ. ಆದರೆ ಅವತ್ತು ಹೇಳಿದ್ದು ದೇವಕಾಂತ್ ಬರುವ, ಇಂದಿರಾ ಇಸ್ ಇಂಡಿಯಾ, ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ. ಖರ್ಗೆ ಸಾಹೇಬರು ಸೇರಿದಂತೆ ಬಹುತೇಕ ಜನ ಸಂವಿಧಾನ ಉಳಿಸೋದಕ್ಕೆ ಧ್ವನಿ ಎತ್ತಲಿಲ್ಲ. ಬಹುತೇಕ ಜನ ಅವತ್ತು ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ ಘೋಷಣೆ ಕೂಗೋದ್ರೊಳಗೆ ತಮ್ಮ ನಿಯತ್ತನ್ನು ತೋರಿಸ್ತಾ ಇದ್ರು. ಈ ಜನ ನಮಗೆ ಇವತ್ತು ಸಂವಿಧಾನದ ಬಗ್ಗೆ ಪಾಠ ಹೇಳಕ್ಕೆ ಬರ್ತಾರೆ. Most who fall short in NEET miss by two things: not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's NEET long-term program. Because you were never meant to give up. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.